ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಟಿಫನ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೋಡಿದ ತಕ್ಷಣ ಗೊತ್ತಾಗ್ತಿದೆ ಅಲ್ವಾ, ಇವತ್ತು ಪಡ್ಡೂನ ಮಾಡ್ತಾಯಿದ್ದೀನಿ ನಾನು. ಇವತ್ತು ಸಾಟರ್ಡೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈವ್ನಿಂಗು ನಿಮಗೆ ಒಂದು ಬ್ಲೌಸ್ ಡಿಸೈನ್ಸ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಟಿನ್ಯೂ ಮಾಡಿ ನೋಡಿ. ಸೊ ಇರೋವಂಥ ದೋಸೆ ಹುಳಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಪಡ್ಡೂನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಡ್ಡು ಜೊತೆಗೆ ಹಾಗೇ ಟಿಫನ್ ಮಾಡಿಕೊಂಡು ನಮ್ಮಿಬ್ಬರಿಗೂ ಮತ್ತು ನಮ್ಮ ಹಸ್ಬೆಂಡ್ಗೆ, ನಮ್ಮ ಅತ್ತೆ, ನಮ್ಮ ಮಾವ ಅವ್ರು ಇರ್ತಾರಲ್ವ, ಅವ್ರಿಗೆ ಸಾಂಬಾರು ಮತ್ತು ರೈಸ್ನ ಮಾಡಿ ಇಟ್ಬಿಡ್ತೀನಿ. ಮತ್ತು ಅವ್ರು ಮುದ್ದೆ ಮಾಡ್ಕೊಂಡು ತಿಂತಾರೆ. ಸೊ ಸಾಂಬಾರು ಬಂದು ನಾನಿವತ್ತು ದಾಲ್ ಸಾಂಬಾರು ಮಾಡಿದ್ದೀನಿ. ಸೊ ಇದು ನಾನು ರೆಸಿಪಿನ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಚೆಕ್ ಮಾಡಿ. ಇಲ್ಲಾಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಎಲ್ಲನೂ ಕೂಡ ಮಾಡಿಟ್ಬಿಟ್ಟು, ಇಷ್ಟೆಲ್ಲ ಮಾಡಿಟ್ಬಿಟ್ಟು ಹೋಗಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ. 5:30 ಅಷ್ಟೊತ್ತಿಗೆ ಎದ್ರೇ ಎಲ್ಲ ಕೆಲಸಗಳು ಮುಗಿದ್ಬಿಟ್ಟು ಆರಾಮಾಗಿ ಸ್ವಲ್ಪ ಕ್ಲಾಸ್ಗೆ ಹೋಗೋಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಅರ್ಜೆಂಟಾಗಿ ವ್ಯಾನ್ ಬಂದುಬಿಡುತ್ತೆ. ಟಿಫನ್ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡಿದ್ದು ಆಯಿತು. ಸೊ ಟಿಫನ್ ತಿಂದಿಲ್ಲ, ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಸ್ಕೂಲಲ್ಲೇ ತಿಂತೀವಿ. ಯಾಕೆಂತಂದರೆ ಬೇಗನೆ ಹೋಗ್ತೀವಲ್ವ ಸ್ಕೂಲ್ಗೆ, ಬೇಗನೆ 8 o'clock ತಿನ್ನೋಕ್ಕಾಗಲ್ಲ. ಅದಕ್ಕೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಸ್ಕೂಲಲ್ಲಿ ಹೋಗಿ ತಿಂತೀನಿ. ಸೊ ಈಗ ನಾನು ಹೊರಡ್ತಾ ಇದ್ದೀನಿ ಕ್ಲಾಸ್ಗೆ. ಸ್ಕೂಲಿಂದ ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಸ್ಕೂಲಿಂದ ಬಂದುಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನೀಗ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ, ಒಂದು ಸ್ಯಾರೀಸ್ನ ತೋರಿಸ್ಬಿಟ್ಟು, ನಾನು ನಾದಿನಿಯರಿಗೆ ಬಾಗಿನ ಕೊಟ್ಟಿರೋಂಥ ಸ್ಯಾರೀಸ್ನ ತೋರಿಸ್ಬಿಟ್ಟು ಸೊ ವರ್ಕ್ ಹಾಕ್ಸಿದ್ದೀನಿ ಬ್ಲೌಸು, ಅದನ್ನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅಂತ. ಅದು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನೀಗ ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಅದು ಇದೆ 3 ಸ್ಯಾರೀಸ್ದು ವರ್ಕ್ ಬ್ಲೌಸಸ್ನ ಹಾಕ್ಸಿದ್ದೆ. ಯಾವ್ಯಾವ ಸ್ಯಾರಿ ಯಾವ್ಯಾವುದು ಬ್ಲೌಸು ಅಂತ ನಾನು ತೋರಿಸ್ತೀನಿ. ಸೊ ಅದು ಹೆಂಗೆ ಹಾಕ್ಸಿದ್ದೀನಿ ಅಂತ ಒಂದು ಐಡಿಯಾ ಬರ್ಬೋದು ನಿಮಗೂ ಮಿಷಿನ್ ವರ್ಕಲ್ಲಿ. ಸೊ ಯಾವ ಥರ ಡಿಫ್ರೆಂಟಾಗಿ ಹಾಕ್ಸ್ಕೊಬೋದು ಅಂತ. ಸೊ ಫಸ್ಟ್ ಬಂದು ನಾನು ಹೇಳಿದೆ ಅಲ್ವಾ, ಸೇಮ್ ನನ್ನ ನಾದಿನಿಯರಿಗೆ ಮತ್ತು ನನಗೆ ಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಂಡಿದ್ದೆ ಸ್ಯಾರಿ, ಮತ್ತು ಅವರಿಬ್ಬರಿಗೂ ಬಾಗಿನಕ್ಕೆ ಕೊಟ್ಟಂಥ ಸ್ಯಾರಿ ಸೇಮ್ ಒಂದೇ ಥರದ್ದೇ ಅಂತ. ಅದಕ್ಕೆ ಸ್ಯಾರಿ ತೋರಿಸಿದ್ದೆ ನಾನು ನಿಮಗೆ. ಬ್ಲೌಸ್ ವರ್ಕ್ ಯಾವ ರೀತಿ ಹಾಕ್ಸಿದ್ದೀನಿ ಅಂತ ತೋರಿಸಿಲ್ಲಲ್ವ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಾನು ಮಿಷಿನ್ ವರ್ಕು ಜಾಸ್ತಿ ಹಾಕ್ಸ್ತೀನಿ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಿಮ್ಗೆ ಗೊತ್ತು, ಸ್ಯಾರಿ ಎಷ್ಟೇ ಸಿಂಪಲ್ಲಾಗಿದ್ರೂ ಕೂಡ ನಾವು ಬ್ಲೌಸ್ ಸ್ಟಿಚ್ ಮಾಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೆಷ್ಟು ಅಟ್ರಾಕ್ಟಾಗಿ ಕಾಣಿಸುತ್ತೆ ಅಂತ. ಸೊ ಇದು ಬಂದು ನಾನು ಹಾಕ್ಸಿರೋಂಥ ವರ್ಕು. ಇದು ಬಂದು ಸ್ಲೀವ್ಸ್ಗೆ ಹಾಕ್ಸಿದ್ದೀನಿ. 2 ಸ್ಲೀವ್ಸ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಥರನೇ ಇದೆ ನೋಡಿ. ಒಂದು ತೋರಿಸ್ತೀನಿ. ಸೊ ಇದು ಸ್ಲೀವ್ಸ್ ಡಿಸೈನು. ಸೊ ಮಿಷಿನ್ ವರ್ಕ್ಸು ನಾನು ಜಾಸ್ತಿ ಹಾಕ್ಸಿದ್ದೀನಿ. ಸೊ ನನ್ನ ಹತ್ರ ಇರೋವಂಥ ಮಿಷಿನ್ ವರ್ಕ್ ಬ್ಲೌಸಸ್ನ ನಾನು ಈ ಸಲ ಯಾವಾಗಾದರೂ ಬರೀ ಮಿಷಿನ್ ವರ್ಕು ಏನೇನು ಹಾಕ್ಸಿದ್ದೀನೋ ಅದನ್ನು ಮಾತ್ರ ನಾನು ತೋರಿಸ್ತೀನಿ. ಈ ಸಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇದು ಈ ಥರ ಪ್ಯಾಟ್ರನ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ನಾನು ಅವ್ರು ಕೊಟ್ಟಾಗೇ ಹೇಳ್ತೀನಿ, ಇದು ನನಗೆ ಅಂತ ಹಾಕ್ಸ್ಕೊತಾ ಇರೋದು. ಸೊ ನನ್ನ ಹತ್ರ ನನಗೆ ಯಾವುದು ಹಾಕಿಲ್ವೋ ಡಿಸೈನು, ಅದು ಡಿಫ್ರೆಂಟಾಗಿ ಹಾಕಿ ಅಂತ ಹೇಳ್ತೀನಿ ಅವ್ರಿಗೆ. ಸೊ ಆವಾಗ ಅವರು ಹಾಕಿದ್ರು. ಸೊ ಇದು ಈ ಥರ ಹಾಕಿದ್ದಾರೆ. ಸ್ಲೀವ್ ಬಂದು ಹಿಂಗಿದೆ. ನೆಕ್ಸ್ಟು ಬ್ಯಾಕ್ ನೆಕ್ ಬಂದು ಈ ಥರ ಹಾಕಿದ್ದಾರೆ ನೋಡಿ, ಈ ರೀತಿ ಹಾಕಿದ್ದಾರೆ. ಸೊ ಇದು ಟ್ಯಾಗ್ ಕಟ್ಟೋದಕ್ಕೆ ಇದನ್ನು ಕೂಡ ಹಾಕಿದ್ದಾರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ದೂರದಿಂದ ನೋಡಿದ್ರೆ ಸೊ ಇದು ಮಿಷಿನ್ ವರ್ಕಾ ಹ್ಯಾಂಡ್ ವರ್ಕ್ ಅಂತಲೂ ಕೂಡ ಗೊತ್ತಾಗಲ್ಲ, ಅಷ್ಟು ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಅವರು. ಸೊ ಇದು ಬಂದು ಬ್ಯಾಕ್ ನೆಕ್ಕು, ಇದು ಫ್ರಂಟು, ಇದು ಫ್ರಂಟು. ಸೊ ಬ್ಯಾಕ್ ನೆಕ್ಕು ಹಿಂಗಿದೆ. ಸೊ ಇದ್ರ ಸ್ಯಾರಿ ತೋರಿಸಿದ್ನಲ್ವಾ. ಸೊ ಇದು ಸ್ಯಾರಿ ಈ ಕಲರ್ ಇರೋದ್ರಿಂದ, ಸೊ ಕಾಪರು ಬಾರ್ಡಲ್ಲಿ ಕಾಪರ್ ಇರೋದ್ರಿಂದ ಕಾಪರ್ ಕಲರ್ ಹಾಕಿದ್ದಾರೆ. ಗ್ರೀನ್ ಯೂಸ್ ಮಾಡಿದ್ದಾರೆ, ಮತ್ತು ಇದು ಲೈಟ್ ಕಲರ್ನ ಯೂಸ್ ಮಾಡಿದ್ದಾರೆ. ಇದ್ರ ಸ್ಯಾರಿ ಬಂದು ಇದು ನಾನು ಆಲ್ರೆಡಿ ಸ್ಯಾರಿನ ತೋರಿಸಿದ್ದೀನಿ. ಸೊ ಲಾಸ್ಟ್ ಲಾಗಲ್ಲೇ ತೋರಿಸಿದ್ದೀನಿ. ಸೊ ನಾನು ನಾದಿನಿಯರಿಗೆ ನಾನು ತೊಗೊಂಡಿರೋಂಥ ಸ್ಯಾರಿ ಸೇಮ್ ಅಂತ ಲೈನ್ಸ್ ಇರೋದು. ಇದಕ್ಕೆ ಪಲ್ಲು ಬಂದು ಈ ರೀತಿ ಬಂದಿದೆ, ಗ್ರೀನ್ ಬಂದಿದೆ. ಅವತ್ತು ಬಿಚ್ಚಿ ತೋರ್ಸೋಕ್ಕಾಗಿಲ್ಲ ಸ್ಯಾರಿ. ಸೊ ಇದು ತೋರಿಸ್ತಾ ಇದ್ದೀನಿ ನೋಡಿ. ಪಲ್ಲು ಬಂದು ಈ ರೀತಿ ಗ್ರೀನ್ ಬಂದಿದೆ. ಸೊ ಇದಕ್ಕೆ ಸಿಂಪಲ್ಲಾಗಿ ಕುಚ್ಚನ್ನು ನಾನೇ ಹಾಕ್ಕೊತೀನಿ. ಸ್ಯಾರಿ ಎಲ್ಲನೂ ಈ ಥರ ಇದೆ. ಸೊ ನನ್ನ ಹತ್ರ ಈ ಥರ ಕಾಂಬಿನೇಷನ್ ಇಲ್ಲ, ಹಾಗಾಗಿ ನಾನು ಇದನ್ನೇ ತಗೊಂಡೆ ನಾನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬ್ಲೌಸ್ ಬಂದು ಇದು, ಅದ್ರ ಸ್ಯಾರಿನೂ ತೋರಿಸ್ತೀನಿ ನಾನು. ಸೊ ಇದಕ್ಕೆ ಯಾವ ಥರ ಡಿಸೈನ್ ಹಾಕಿದ್ದಾರೆ ಅಂತಂದರೆ, ಇದಕ್ಕೆ ಬೋಟ್ ನೆಕ್ ಹಾಕ್ಸಿದ್ದೀನಿ ನೋಡಿ. ಬೋಟ್ ನೆಕ್ ಹಾಕ್ಸಿದ್ದೀನಿ ಇದಕ್ಕೆ ನೋಡಿ, ಈ ಥರ ಇದೆ.
ಸೊ ಇದು ಸ್ಯಾರಿ ಬಂದು ನಂದಲ್ಲ, ನನ್ನ ತಂಗಿ ಸ್ಯಾರಿ ಇದು. ಸೊ ಅವಳಿಗೆ ಈ ಥರ ಯಾವುದೂ ಕೂಡ ಇರಲಿಲ್ಲ, ಇದೇ ಥರ ಹಾಕ್ಸು ಅಂತ ಅವಳು ಪಿಕ್ನ ಕಳಿಸಿದ್ಲು ವಾಟ್ಸಪ್ಪಲ್ಲಿ. ಸೊ ಅದೇ ಥರನೇ ಹಾಕ್ಸಿದ್ದೀನಿ ನೋಡಿ. ಸೊ ಇದು ಓಪನ್ ಮಾಡ್ತೀನಿ ಇಲ್ಲಿ. ಸೊ ಸ್ಟಿಚ್ ಮಾಡುವಾಗ ಇದನ್ನು ಓಪನ್ ಮಾಡಿ ಮಾಡಿಸ್ಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ಗೂ ಅಷ್ಟೇ ಅದೇ ಡಿಸೈನೇ ಹಾಕ್ಸಿದ್ದೀನಿ. ಸ್ಲೀವ್ಸ್ ಬಂದು ಒಂದು ಸೆಕೆಂಡ್, ಇದು ಬ್ಯಾಕು ಮತ್ತು ಇದು ಫ್ರಂಟ್ ಅಷ್ಟೇ ಅಲ್ವಾ. ಅದು ಸ್ಲೀವ್ಸ್ ಬಂದು ಹೀಗೆ ಈ ರೀತಿ ಇದೆ ಸ್ಲೀವ್ಸು ಈ ಥರ ಇದೆ. ಸೊ ಈ ಥರ ಹಾಕ್ಸಿದ್ದೀನಿ ಇಲ್ಲಿ, ಯಾಕಂದರೆ ಇಲ್ಲಿ ಓಪನ್ ಮಾಡುವಂಥ ಇದು ಓಪನ್ ಮಾಡಿಸಿ ಹಾಕ್ಕೊಂಡ್ರೆ ಸ್ಟಿಚ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದು ಸ್ಯಾರಿ ಫುಲ್ ಪ್ಲೈನ್ ಇರೋದ್ರಿಂದ ಈ ಥರ ಸ್ಟಿಚ್ ಡಿಫ್ರೆಂಟಾಗಿರುತ್ತೆ. ಸೊ ಇದು ಅಷ್ಟೇ ನೋಡಿ, ಎಷ್ಟು ನೀಟಾಗಿ ತಿಕ್ಕಾಗಿ ದಾರಾನ ಹಾಕಿದ್ರೆ ಮಿಷಿನ್ ವರ್ಕ್ಗೂ ಅಷ್ಟೇ ಹ್ಯಾಂಡ್ ವರ್ಕ್ ಲುಕ್ಕೇನೆ ನಮಗೆ ಕೊಡುತ್ತೆ ನೋಡಿ. ಇದು ನನ್ನ ತಂಗಿದು ಇದು ಬ್ಲೌಸು. ಅವಳು ಸ್ಯಾರಿ ಬಂದು ಅದು ಇದು ಸ್ಯಾರಿ, ಇದು ಬ್ಲೌಸು, ಈ ಸ್ಯಾರಿ ಪಲ್ಲು ಬಂದು ಸೇಮ್ ಕಲರ್ ಬಂದಿದೆ. ಸೊ ನೋಡಿ ಸ್ಯಾರಿ ಎಲ್ಲ ಫುಲ್ ಹಿಂಗೆ ಇದೆ. ಸೊ ಪಲ್ಲು ಬಂದು ಈ ಥರ ಇದೆ. ಇದು ಪಲ್ಲು ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟ್ ಬಂದು ಇದು ನಂದೇ. ಸೊ ನಾನು ಇದಕ್ಕೆ ಹೆಂಗೆ ಹಾಕ್ಸಿದ್ದೀನಿ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಹಾಕಿ ಅಂದೆ, ಬಟ್ ಡಿಫ್ರೆಂಟಾಗಿ ಹಾಕಿ ಅಂದರೆ ಫ್ಲವರ್ಸು ಡಿಫ್ರೆಂಟಾಗಿ ಆ ಥರದ್ದು ನಾನು ಆ ಥರ ಫ್ಲವರ್ಸ್ ಹಾಕ್ಸಿದ್ದೀನಿ. ಹಾಗಾಗಿ ನನಗೆ ಆ ಥರ ಫ್ಲವರ್ಸ್ ಬೇಡ ಅಂತಂದೆ. ಸೊ ನೋಡಿ ಈ ಥರ ಹಾಕಿದ್ದಾರೆ ನೋಡಿ. ಇದು ಅಷ್ಟೇ ಈ ಥರ ಡಿಸೈನ್ ನನ್ನ ಹತ್ರ ಮಿಷಿನ್ ವರ್ಕು ಇಲ್ಲ. ಸೊ ಈ ಥರ ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಅಷ್ಟೇ ಇದು ಬ್ಯಾಕು ಓಪನ್ ಮಾಡ್ತೀನಿ, ಬೋಟ್ ನೆಕ್ ಇದು. ಸೊ ಬೋಟ್ ನೆಕ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದು ಫ್ರಂಟು. ನಾನು ಸ್ಲೀವ್ಸ್ಗೂ ಅಷ್ಟೇ ಸೇಮ್ ಅದೇ ಥರನೇ ಹಾಕಿ ಅಂತ ಹೇಳಿದ್ದೆ, ಬಟ್ ಅವ್ರೇನು ಮಾಡಿದ್ರು ಅಂದರೆ ಆ ಥರ ಹಾಕಲಿಲ್ಲ. ಸೊ ನೋಡಿ ಈ ಥರ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇದನ್ನೇ ಏನಾದರೂ ಒಂದು ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಏನು ಅಂತ. ಸೊ ಸ್ಲೀವ್ಸ್ಗೆ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಸೊ ಸ್ಟಿಚ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ಇದು ಪಿಂಕು. ಸೊ ಇದು ತುಂಬಾ ಹೈಲೈಟ್ ಕಲರ್ ಅಂತ ಹೇಳ್ಬೋದು. ಸ್ಯಾರಿ ಬಂದು ಇದು. ಸೊ ನನ್ನ ಹತ್ರ ಈ ಥರದ್ದು ಸ್ಯಾರೀಸಲ್ಲಿ ನಾರ್ಮಲ್ ಸ್ಯಾರಿ ಇದೆ, ಬಟ್ ಸಾಫ್ಟ್ ಸಿಲ್ಕಲ್ಲಿ ಇಲ್ಲ. ಸೊ ನಾರ್ಮಲ್ ಸ್ಯಾರಿ ಇದೆ, ಬಟ್ ಸಾಫ್ಟ್ ಸಿಲ್ಕಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಂದು ಈ ರೀತಿ ಇದೆ, ಚೆನ್ನಾಗಿದೆ ಸ್ಯಾರಿ, ಫುಲ್ಲು ಸಾಫ್ಟಾಗಿದೆ ಸ್ಯಾರಿ ಮಾತ್ರ ನೋಡಿ. ಇದು ಪಲ್ಲು ಬಂದು ಹಿಂಗೆ ಬಂದಿದೆ. ಸೊ ಇದು ಹಾಕ್ಕೊಂಡ್ರೆ ಸೊ ಕಲರ್ ವೈಟ್ ಆಗಿರೋರ್ಗೂ ಬ್ಲ್ಯಾಕ್ ಆಗಿರೋರ್ಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನೋಡಿ. ಇದು ಟೋಟಲಾಗಿ 3 ಸ್ಯಾರೀಸ್ಗೆ ವರ್ಕ್ ಹಾಕ್ಸಿರೋದು ಬ್ಲೌಸಸ್ನ ತೋರಿಸ್ತೀನಿ ನಾನು ಮುಂದೆ. ಸೊ ನನ್ನ ಹತ್ರ ಇರೋವಂಥ ಮಿಷನ್ ವರ್ಕ್ ಬ್ಲೌಸಸ್ ಎಷ್ಟಿದೆಯೋ ಅಷ್ಟನ್ನೂ ಒಂದು ವಿಡಿಯೋ ಮಾಡ್ತೀನಿ. ತುಂಬಾ ಜಾಸ್ತಿ ಬ್ಲೌಸಸ್ ಇದೆ ಬರೀ ಮಿಷನ್ ವರ್ಕ್ ಮಾಡಿಸಿರೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಫ್ರೆಂಡ್ಸ್, ಹೆಂಗಿತ್ತು ಸೊ ವಿಡಿಯೋ ಇಷ್ಟ ಆಯಿತಾ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ. ಆ 3 ಬ್ಲೌಸಸಲ್ಲಿ ಯಾವ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಎಸ್ ಬನ್ನಿ, ಸೊ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಮಾಡ್ತೀನಿ. ಒಂದು ನಾನ್ ವೆಜ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸೊ ಅದನ್ನು ನೋಡ್ಕೊಂಡು ಬನ್ನಿ. ಎಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಸ್ ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮತ್ತು ಫ್ರೈನ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಕಬಾಬ್ ಎವ್ರಿ ಟೈಮ್ ನಮ್ಮ ಮನೇಲಿ ಚಿಕನ್ ತಂದಾಗ ಕಬಾಬ್ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಮಗ ಚಿಕನ್ ತಿನ್ನಲ್ಲ ರುಬ್ಬಿಕು, ಹಾಗಾಗಿ ಕಬಾಬ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 4-5 ಪೀಸ್ ತಿಂತಾನೆ ಅಂತ ಕಬಾಬ್ನ ಮಾಡ್ತೀನಿ. ಸೊ ಎಲ್ಲರಿಗೂ ಅಷ್ಟೇ ಕಬಾಬ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತಲ್ವ. ಸ್ವಲ್ಪ 1/2 kg ಅಷ್ಟು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ 2 ಪಾಕೆಟು ಕಬಾಬ್ ಮಿಕ್ಸ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಮತ್ತು ಹೋಮ್ ಮೇಡ್ ಶುಂಠಿನ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಯಾವಾಗಲೂ ಅಷ್ಟೇ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಬೇಡ ಅಂತಂದರೆ ಹೊರಗಡೆ ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಾಕ್ಬಿಟ್ಟು ಕೂಡ ಇಟ್ಕೊಬೋದು. ಮತ್ತು ನಾನು ಅದಕ್ಕೆ ಒಂದು 2 ಎಗ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರವನ್ನು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಬೇಕು. ಸೊ ಅದು ಯಾಕಂದರೆ ಕಬಾಬ್ ಮಿಕ್ಸ್ ಮಸಾಲೆಯಲ್ಲೇ ಸ್ವಲ್ಪ ಉಪ್ಪು ಖಾರ ಇರೋದ್ರಿಂದ ಸೊ ಅದನ್ನು ನೋಡಿಕೊಂಡು ಹಾಕ್ಕೊಬೇಕು. ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಬೋದು,
ಬಟ್ ನಾನು ಆ್ಯಡ್ ಮಾಡಿಲ್ಲ, ಇಷ್ಟೇ ಸಾಕು ಅಂತ ಇಷ್ಟನ್ನ ಮಾಡಿದ್ದೀನಿ. ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಇದನ್ನು ಹಾಗೆ ಇಟ್ಬಿಡಬೇಕು. ಆಮೇಲೆ ಕಬಾಬನ್ನು ಹಾಕ್ಕೊಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಉಪ್ಪು ಖಾರ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಸೊ ನೋಡಿ, ಇಲ್ಲಿ ನಾನು ಇದನ್ನು ಒಂದು 1/2 ಅವರ್ ಮುಚ್ಚಿಟ್ಬಿಟ್ಟು ಚಿಕನ್ ಫ್ರೈನ ಮಾಡಿಕೊಂಡೆ. ಫ್ರೈ ರೆಸಿಪಿ ಏನು ನಾನು ತೋರಿಸಿಲ್ಲ, ಯಾಕೆ ಅಂತಂದರೆ ಈಗಾಗಲೇ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಚಿಕನ್ ಸಾಂಬಾರು ಫ್ರೈ ಎಲ್ಲ ಮಾಡೋದು, ಹಾಗಾಗಿ ಅದನ್ನು ನಾನು ತೋರಿಸಿಲ್ಲ. ಸೊ ಇಲ್ಲಿ ನೋಡಿ, ಬರೀ ಕಬಾಬ್ ಅಷ್ಟೇ ತೋರಿಸಿದ್ದೀನಿ. ಸೊ ಎಣ್ಣೆನ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ಥರ ಕಬಾಬ್ ಪೀಸ್ಗಳನ್ನು ಹಾಕ್ಕೊಳ್ಬೇಕು. ಸೊ ಆವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಎಸ್, ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಬಾಬು. ಸೊ ಇನ್ನೂ ಕೆಲವರು ಅದಕ್ಕೆ ಇನ್ನೂ ಬೇಜಾನ್ ಚಕ್ಕೆ ಲವಂಗ ಪೌಡರ್ ಆಗಿರ್ಬೋದು, ಪೆಪ್ಪರ್ ಪೌಡರ್ ಆಗಿರ್ಬೋದು, ಕೊತ್ತಂಬರಿ ಪುದೀನ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಎಲ್ಲನೂ ಕೂಡ ಆ್ಯಡ್ ಮಾಡಿಬಿಟ್ಟು ಹಾಕ್ತಾರೆ. ಸೊ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಎಸ್ ನೋಡಿ, ನಾನು ಕಬಾಬ್ ಎಲ್ಲ ಹಾಕಿದ್ದಾದ್ಮೇಲೆ ನಾನು ಫುಲ್ ಎಲ್ಲ ಹಾಕ್ಬಿಡಲಿಲ್ಲ, ಆಫ್ ಹಾಕಿದೆ, ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋಣ ಅಂತ ಇನ್ನು ಆಫು ಹಂಗೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಹಾಕ್ಕೊಂಡೆ ಅದು. ಸೊ ನೋಡಿ, ಫೈನಲಾಗಿ ನಾನು ಎಷ್ಟು ಕಬಾಬನ್ನು ಹಾಕಿದ್ದೀನಿ ಅಂತ. ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬಾಯ್ಲ್ ಹಾಕಬೇಕು, ಕ್ರಿಸ್ಪಿಯಾಗಿ ಬರುತ್ತೆ, ಆವಾಗ ತಿನ್ನೋಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಅರ್ಧಂಬರ್ಧ ಬಾಯ್ಲ್ ಆಗಿದ್ರೆ ಚೆನ್ನಾಗಿರಲ್ಲ. ನೋಡಿ, ಫೈನಲಾಗಿ ನಾನು ಇಷ್ಟು ಕಬಾಬನ್ನು ಮಾಡಿಕೊಂಡೆ. ಸೊ ನಾವು ಮನೆಯಲ್ಲಿ 5 ಮೆಂಬರ್ಸ್ ಇದ್ದೀವಿ, 5 ಮೆಂಬರ್ಸ್ಗೆ ಸಾಕು ಇಷ್ಟು ಅಂತ ಇಷ್ಟನ್ನ ಮಾಡಿಕೊಂಡೆ. ಇನ್ನೂ ಉಳಿದಿದ್ದು ಹಾಫ್ನ ಅದನ್ನ ಹಂಗೆ ಇಟ್ಟೆ. ಸೊ ಅದು ನೆಕ್ಸ್ಟ್ ಡೇ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂತ. ಸೊ ಫೈನಲಾಗಿ ಡಿನ್ನರ್ ಟೈಮ್ ಆಯಿತು. ಸೊ ಈಗ ಡಿನ್ನರ್ ಮಾಡ್ತಾಯಿದ್ದೀವಿ, ಮುದ್ದೆ ಮತ್ತು ಚಿಕನ್ ಸಾಂಬಾರು ಮತ್ತು ಕಬಾಬು. ಇಷ್ಟು ಫ್ರೆಂಡ್ಸ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.